ಸಿ ಕ್ಯಾಮ್ರಾ ಬಿದ್ದೋದ್ರ ಇದೇನಿದೆ ಏನಾಯ್ತು ಹಾಂ ಇದು ಕಲ್ ಮೇಲೆ ಬತ್ತಾ ಮಳೆ ಇತ್ತಲ್ಲ ಮಜಲ್ಲ ಬೋನಾ ಏನು ಏಟಾಗಿಲ್ಲ. ಹಾಂ ಸೊ ಗೋಪ್ರದು ಬ್ಯಾಟ್ರಿ ಫುಲ್ ಲೋ ಆಗಿ ಆಫ್ ಆಗೋಗಿತ್ತು, ಕೈಯೆಲ್ಲ ಫುಲ್ಲು ನಮ್ಮಾಗೋಗಿತ್ತು, ಏನು ಒತ್ತಕ್ಕೆ ಆಗ್ತಾ ಇರಲಿಲ್ಲ ಗೋಪ್ರೋ. ಅದಕ್ಕೆ ಇವಾಗ ಜಸ್ಟ್ ಬ್ಯಾಟ್ರಿ ಚೇಂಜ್ ಮಾಡಿ ನಿಲ್ಲಿಸ್ಕೊಂಡಿದ್ದೆ, ಜಸ್ಟ್ ಬ್ಯಾಟ್ರಿ ಚೇಂಜ್ ಮಾಡಿದೆ. ಹೆಂಗುರು ಜಸ್ಟ್ ಬ್ಯಾಟ್ರಿ ರೋಡೇ ಗೊತ್ತಾಗಲ್ಲ ಇಲ್ಲಿ ಹೆಂಗೆ ಕರ್ಕೊಂಡು ಹೋಗುತ್ತೆ ಅಂತ. ಅನ್ಫಾರ್ಚುನೇಟ್ಲಿ ನಾನು ಕಾರಿಗೆ ಬಂದಿದ್ದೀನಿ. ಏನಕ್ಕೆ ಅಂತಂದರೆ ಗಾಡಿ ಸ್ಕಿಡ್ ಆಗಿ ಬಿದ್ದೆ. ಸೊ ಬಂದಿದ್ದು ಏನಾಯಿತು ಅಂದರೆ ಅಲ್ಲಿಂದ ಹೊರಟ್ವಿ ಇದರಿಂದ. ಸೊ ನಮ್ಮ ಸ್ಟೇಯಲ್ಲಿ ಮಾಡಿದ್ದು ನಾವು ಅಲ್ಲಿಂದ ಹೊರಟಿ ಟುವರ್ಡ್ಸ್ ಟಂಗ್ಲಂಗ್ಲಾ ಕಡೆ ಹೋಗ್ತಾ ಇದ್ವಿ. ಸೊ ಸರ್ಚು ಕ್ರಾಸ್ ಆಗಿ ಇನ್ನೊಂದು ಏನು ಒಂದು 5 ಕಿಲೋಮೀಟ್ರ್ ಮುಂದೆ ಮಳೆ ಜೋರಾಗಿ ಸ್ಟಾರ್ಟ್ ಆಗೋಯ್ತು. ಸೊ ನಾನೊಂದು 80 ಒಂದು ಕರು ಥರ ಬಂತು, ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಹಂಗೆ ಸ್ಕಿಡ್ ಹೊಡ್ಕೊಂಡು ಗಾಡಿ ಸುಯಿ ಅಂತ ಹೋಯ್ತು. ಜಾಸ್ತಿ ಏನು ಗಾಡಿಗೆ ಏನು ಏಟಾಗಿಲ್ಲ, ನನಗೆ ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಏಟಾಗಿದೆ. ಸೊ ಬಾಯ್ಸೆಲ್ಲ ಎಲ್ಲ ಇದೆ ನೋಡಿ ಅಲ್ಲಿ. ಸೊ ಲೆಫ್ಟ್ ಹ್ಯಾಂಡ್ ಸ್ವಲ್ಪ ಪೇಯ್ನ್ ಆಗಿದೆ, ಏಟಾಗಿದೆ. ಸೊ ನೋಡಬೇಕು, ಲೇಗ್ ಹೋಗ್ಬಿಟ್ಟು ತೋರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಏನು ಹೇಳಿ, ಬ್ಯಾಕಪ್ ಕಾರ್ ಇರಲಿಲ್ಲ ಅಂದರೆ ಮುಗೀತು ಕತೆ, ಹೋಗಿರೋದು. ಅಲ್ಲಾಡ್ತಾ ಇದೆ ಇರಲಿ, ತೊಂದರೆ ಇಲ್ಲ. ಸೊ ಈ ಥರ ಎಲ್ಲ ಒಂದು ಇನ್ಸಿಡೆಂಟ್ ನಡೀತು. ದೇವ್ರದಿಂದ ಜಾಸ್ತಿ ಏನು ಏಟಾಗಿಲ್ಲ. ಸೊ ಮೋಟೋಟಾಕ್ ಏನೇನು ಗೇರ್ಸ್ ಹಾಕೊಂಡಿದ್ನೋ ತುಂಬ ಹೆಲ್ಪ್ ಮಾಡ್ತು. ಅವ್ರದ್ದು ಕ್ರ್ಯಾಶ್ ಗಾರ್ಡ್ ಆಗಿರ್ಬೋದು, ಅದಾದಮೇಲೆ ಗೇರ್ಸ್ ಆಗಿರ್ಬೋದು, ರೈಡಿಂಗ್ ಪ್ಯಾಂಟು, ರೈಡಿಂಗ್ ಜಾಕೆಟು ತುಂಬ ಸೇವ್ ಆಯಿತು. ಬಟ್ ಯಾವುದೇ ಒಂದೇ ಒಂದು ಸ್ಕ್ರ್ಯಾಚ್ ಬಿದ್ದಿಲ್ಲ, ಎಲ್ಲ ಒಳಗಡೆ ಏಟ್ ಬಿದ್ದಿದೆ. ಏನಕ್ಕೆ ಅಂತಂದರೆ ಫುಲ್ಲು ರೋಲಾಗಿ ಬಿದ್ದೆ. ಸೊ ಆದ್ದರಿಂದ ಗಾಡಿ ಹಂಗೆ ಜುಯ್ ಅಂತ ಹಂಗೆ ಒಂದು ನನಗೆ ಗೊತ್ತಿರೋಂಗೆ ಒಂದು 100 ಮೀಟರ್ಸು ಹಂಗೆ ಸ್ಕಿಡ್ ಹಾಕ್ಕೊಂಡೇ ಹೋಯ್ತು. ಗೋಡೆ ಹೊಡೆದು ಹಂಗೆ ಬಂದು ರೋಡಿಗೆ ತಿರ್ಗಾ ನಿಂತ್ಕೋತು, ಏನೂ ಆಗಲಿಲ್ಲ. ಅದೇ ಮಧ್ಯದಲ್ಲಿ ನನ್ನ ತೈ ಬ್ಯಾಗಲ್ಲಿ ಗೋಪ್ರೋ ಬ್ಯಾಟ್ರಿ ಇಟ್ಕೊಂಡಿದ್ದೆ. ಸೊ ಅದು ಉಜ್ಜಿರೋ ಇದಕ್ಕೆ ಗೋಪ್ರೋ ಬ್ಯಾಟ್ರಿ ಹಂಗೆ ಫುಲ್ಲು ಬೆಂಕಿ. ಏನು ಹೇಳಿ, ನನ್ನ ಗಾಡಿಯಿಂದ ಬೆಂಕಿ ಬರ್ತದೆ ಅಂತ ನೋಡಿದ್ರೆ ಗೋಪ್ರೋ ಬ್ಯಾಟ್ರಿಯಿಂದ ಅದನ್ನು ತಿರ್ಗಾ ಬಿಚ್ಚಿ ಎಲ್ಲ ಆರಿಸಿ ಎಲ್ಲ ಹೊಡೆದು ಹಾಕ್ಬಿಟ್ರಿಗೆ ಬೆಂಕಿ ಅಂತ. ಏನು ಹೇಳಿ, ಒಟ್ಟಲ್ಲಿ ಒಳ್ಳೆ ಅಡ್ವೆಂಚರಸ್ ಒಂದು ಟ್ರಿಪ್ ಇದು. ಸೊ ಇನ್ನೊಂದು ಏನಂತಂದರೆ, ನಾನು ಲಡಾಖಿಗೆ ಬಂದಾಗ ಪ್ರತಿ ಸತಿನೂ ಇದೇ ಥರ ಆಗ್ತದೆ, ಯಾಕೆ ಅಂತ ಗೊತ್ತಿಲ್ಲ. ಹೋದ್ಸಲಿನೂ ಲಡಾಖಿಗೆ ಬಂದೆ, ಉಮಿಂಗ್ಲಾಗ ಹೋಗಿಲ್ಲ. ಸೊ ಏನು ಹೇಳಿ, ನಮ್ಮ ಟೈಮೇ ಚೆನ್ನಾಗಿಲ್ಲ, ಏನು ಮಾಡೋಣ. ಈ ಸತಿನೂ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಲ್ಲ ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ ಮುಂದಿನ 2 ದಿನಗಳಲ್ಲಿ ಗೊತ್ತಾಗುತ್ತೆ, ಅಪ್ಡೇಟ್ಸ್ ಇರುತ್ತೆ, ನೋಡೋಣ. ಅಯ್ಯೋ ರಾಮ ಕೃಷ್ಣ, ಲೆಟ್ಸ್ ಗೋ. ಫುಲ್ಲು ಚಾಕ್ಲೇಟ್, ಹಿಂದೆ ಅಂತೂ ಇನ್ನೂ ಚಾಕ್ಲೇಟ್ ಇತ್ತು. ಬಟ್ ಏನು ಅಂದರೆ ಬ್ಯಾಟ್ರಿ ಡೌನ್ ಇರೋ ರೀಸನಿಂದ ಎಂತೆಂಥ ರೋಡ್ ಪಾಸ್ ಮಾಡಿ ಬಂದ್ವಿ ನಾವು, ಏನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಇವಾಗ ಜಸ್ಟ್ ಬ್ಯಾಟ್ರಿ ಚೇಂಜ್ ಮಾಡಿಕೊಂಡೆ. ಇದೆಲ್ಲ ಮುಂದೆ ಹೋಗ್ಬಿಟ್ಟವ್ರೆ, ಒಬ್ಬನೇ ಇರೋದು, ಹಿಂದೆ ಒಂದು ಕಾರಿದೆ. ಕಿವಿ ಏನು ಕೇಳಿಸ್ತಾನೆ ಇಲ್ಲ. ನೀರಿಂದ ಆಗಲ್ಲ ಗುರು, ಶೂ ಎಲ್ಲ ನೆಂದೋಯ್ತದೆ. ತಾರಿನ ಹೋಗ್ಬೋದು. ಹೋಗ್ರಪ್ಪ ಹೋಗ್ರಿ, ನಾ ಅಲ್ಲಿಂದ ಬರ್ತೀನಿ, ಹೋಗಪ್ಪ. ಶೂ ಎಲ್ಲ ನೆಂದೋಯ್ತದೆ, ಮತ್ತೆ ಮೊದಲೇ ಫ್ರೀಸ್ ಆಗ್ತಿದ್ದೀನಿ. ಹಾಂ ಹೆಂಗೆ ನಮ್ಮ ಬಾಯ್ಸೆಲ್ಲ ನೀರಲ್ಲಿ ಹೋದ್ರಾ? ಇದು ಮುರಿದೋಗೈತೆ, ಇದ್ರ ಮೇಲೇ ಒಂದು ಟ್ರ್ಯಾಕಲ್ಲಿ ಹೊಡಿಬೇಕು. ಅಲ್ಲೆಲ್ಲ ತೆಗೆದು ಇದನ್ನು ಮಾಡ್ತವ್ರೆ, ಸೈಡಿಗೆ ಹಾಕ್ತಿದ್ದಾರೆ. ಇಲ್ಲಾಂದರೆ ಅಲ್ಲಿ ವಾಟರ್ ಕ್ರಾಸ್ ಇದೆ, ಅಲ್ಲಿಂದ ನೀರು ಕ್ರಾಸ್ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕು. ಬಟ್ ಏನಾದ್ರು ಶೂ ನೆಂದೋಗ್ಬಿಡುತ್ತೆ. ಲ್ಯಾಂಡ್ ಸ್ಲೈಡ್, ಇದರಲ್ಲೇ ಹೊಡಿಬೇಕು ಗಾಡಿಗಳನ್ನ. ಆ ಕಡೆ ನೋಡಿ
ನೋಡಿದರೆ ನೀರು, ಈ ಕಡೆ ನೋಡಿದ್ರೆ ಲ್ಯಾಂಡ್ ಸ್ಲೈಡು. ಏನಪ್ಪ ದೇವ. ಇವಾಗ ನಾವು ಲೇಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡಬೇಕು ಎಷ್ಟೊತ್ತಾಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ. ಬಾಯ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಇದು ಪ್ಯಾಂಗ್ ಬಂದು ರೀಚ್ ಆದ್ವಿ. ಇದೇ ಪ್ಯಾಂಗ್ ಅಂತ ಒಂದು ಊರಿದು. 15,280 ಫೀಟಲ್ಲಿದೆ ನಾವು. 15,000. ಇನ್ನು ನಾವು 17,000 ಅಂದರೆ ಇನ್ನು 17,000ಗೆ ರೀಚ್ ಆಗಬೇಕು ಆ್ಯಕ್ಚುಲಿ. 15 ಇದ್ದೀವಿ. ಇನ್ನು ಬೇಜಾರು ಹೋಗೋದಿದೆ ಗುರು. ಎಲ್ಲ ಹಿಂದೆನೇ ಅವರೇ ಲೇಯಲ್ಲಿ, ಇದು ಪ್ಯಾಂಗಲ್ಲೇ ಅವರೇ ಊರಲ್ಲಿ. ನಾನು ಮೇಲೆ ಹೋಗ್ಬಿಟ್ಟಿದ್ದೆ, ಮತ್ತೆ ರಿಟರ್ನ್ ಬರ್ತಾ ಇದೆ. ನಾನು ಯಾಕೆ ಡೌಟ್ ಬಂತು ನನಗೆ, ಇವ್ರು ಯಾಕೋ ಊರು ಬಂದೇ ಇದ್ದವ್ರೆ ಇಲ್ಲೇ ಎಲ್ಲರೂ ಇರ್ತಾರ ಅಂದ್ಕೊಂಡೆ. ಪುಣ್ಯ ಒಂಚೂರು ನೆಟ್ವರ್ಕ್ ಇತ್ತು, ಪೋಸ್ಟ್ಪೇಡ್ ನೆಟ್ವರ್ಕ್ ಇರೋದ್ರಿಂದ ಒಂದು ಕಾಲ್ ಮಾಡಿದ್ದಕ್ಕೆ ಪುಣ್ಯ ಇಲ್ಲಿದ್ದಾರೆ ಅಂತ ಗೊತ್ತಾಯಿತು. ಇಲ್ಲಾಂದರೆ ಹೋಗ್ಬಿಡ್ತಿದ್ದೆ ನಾನು. ಹಂಗೆ ಎಲ್ಲಿಗೆ ಹೋಗ್ತಿದ್ದೆ ಏನೋ ಗೊತ್ತಿಲ್ಲ, ಹಂಗೆ ಹೋಗ್ಬಿಡ್ತಿದ್ದೆ. ಒಳ್ಳೇದಾಯಿತು. ಈ ಅಂಗಡಿಯಲ್ಲೂ ಇಲ್ಲ, ಆ ಅಂಗಡಿಯಲ್ಲೂ ಇಲ್ಲ. ಸೊ ನಾವು ಇದರಲ್ಲಿ ಲೇಯಲ್ಲಿದ್ವಿ. ಇಂದ ಇನ್ನು ಮುಂದೆ ಹೋಗಬೇಕು. ಇನ್ನು ಟೀ ಕಾಫಿ ಎಲ್ಲ ಕುಡಿದ್ಬಿಟ್ಟು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಯಾವ ಥರ ಇದೆ ಕ್ಲೈಮೇಟು, ಬರೀ ಥಾರ್ಗಳು ಮರೆಯ. ಅಯ್ಯೋ ಓಕೆ, ಹೊರಡ್ತಾ ಇದ್ದೀವಿ. ಇವಾಗ ಸ್ವಲ್ಪ ಬ್ರೀದಿಂಗಿಗೆ ಕಷ್ಟ ಆಗ್ತಾಯಿದೆ, ಉಸಿರಾಡೋಕ್ಕೆ. ಇನ್ನೂ 2,000 ಫೀಟ್ ಮೇಲೆ ಹೋಗ್ತಾ ಇದ್ದೀವಿ. ನೋಡೋಣ, ಇನ್ನು 70 ಕಿಲೋಮೀಟ್ರ್ ಹಿಂಗೆ ಇರುತ್ತೆ. ಅದಾದಮೇಲೆ ರೋಡ್ ಚೆನ್ನಾಗಿದೆ. ಕಲ್ಕಿ ಅವರು ಬಿದ್ರೀಗ. ಬರ್ತೀವಿ ಒಂದು ನಿಮಿಷ. 3 ಗಾಡಿ ಬಿದ್ದವು. ಬನ್ನಿ ಬ್ರ, ಇಲ್ಲಿ ಆರಾಮಿದ್ದೀರಾ? ಆರಾಮಾ? ಏನು ತೊಂದರೆ ಇಲ್ವಾ? ಉಮ್ಮ ಆಗಲ್ಲ. ಅಯ್ಯಪ್ಪ, ಬಿದ್ದೋಗುತ್ತೆ ಬ್ರೋ ಇದು. ಹೆಲ್ಮೆಟ್ ಓಪನ್ ಮಾಡಿ. ಓ, ಕಾಲು ಇದೆ ಇಲ್ಲ. ಏನಾಗಿದೆ? ಏನಾಗಿಲ್ಲ. ಚಪ್ಪಲಿ ಗಾಡಿ ಕಂಟ್ರೋಲ್ ಇಲ್ಲ, ಬ್ರೇಕ್ ಹೊಡೆದ್ರೆ ನಿಲ್ತಾನೆ ಇಲ್ಲ. ಇಲ್ಲ, ಬ್ರೇಕ್ ಹಿಡಿತಾ ಇಲ್ಲ ಗಾಡಿ. ಬಿದ್ರು, ಬ್ರೇಕ್ ಹೊಡೆದೆ ಬಿದ್ದೋಯ್ತು. ಕಾರ ಸ್ನೇಹಿತರೆ, ಇವಾಗ ನಾವು ತಂಗ್ಲಂಗ್ಲಾಗಿಂತ ಒಂದು 30 ಕಿಲೋಮೀಟರ್ ಹಿಂದೆ ಇದ್ದೀವಿ. ದರ್ಶಿಂಗ್ ಅಂತ ಯಾವುದೋ ಒಂದು ಊರಂತೆ. ಸೊ ವೆದರ್ ಮಾತ್ರ ತುಂಬ ಅಂದರೆ ತುಂಬ ಹಾರ್ಶ್ ಆಗಿದೆ.
ಫುಲ್ಲು ಮಳೆ ಮತ್ತು ಕೋಲ್ಡು ತುಂಬ ಗ್ಲೌಸ್ ಎಲ್ಲ ನೆಂದೋಗ್ತದೆ, ಗಾಡಿ ಓಡ್ಸೋಕ್ಕೆ ಆಗ್ತಾಯಿಲ್ಲ, ಸಖತ್ ತೊಂದರೆ ಆಗ್ತದೆ. ಸೊ ಆದ್ರಿಂದ ಇವತ್ತು ಇಲ್ಲೇ ಸ್ಟೇ ಮಾಡ್ತಾ ಇದೀವಿ. ಇಲ್ಲಿಂದ ಲೇಗ್ ಹೋಗ್ತಾ ಇದೀವಿ. ಒಂದು ಜಾಗಕ್ಕೆ ಒಳ್ಳೆ ಸ್ಟೇ ಇದೆ, ಏನು ಮಾಡೋಕ್ಕಾಗಲ್ಲ. ಒಂದು ನೋಮ್ಯಾಡಿಕ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಯಾವುದೇ ರೀತಿ ಫೆಸಿಲಿಟೀಸ್ ಇಲ್ಲ, ನೆಟ್ವರ್ಕ್ ಇಲ್ಲ.